ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಇದನ್ನು ನಾನು ಸರ್ಪಗಂಧದ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ಕೊಡ್ತೀನಿ. ನಾವು ಮನೆಯಲ್ಲಿ ಸರ್ಪಗಂಧವನ್ನು ಉಪಯೋಗಿಸೋದ್ರಿಂದ ನಮಗೆ ಅದರಿಂದ ಏನೇನು ಬೆನಿಫಿಟ್ ಸಿಗುತ್ತೆ ಅಂತ ನೋಡೋಣ. ಸರ್ಪಗಂಧ ಹೆಸರಿನಲ್ಲಿ ಒಂದು ಸರ್ಪಗಂಧ ಅನ್ನೋದು ನಿಮಗೆ ಗೊತ್ತಾಗ್ತಿದೆ. ಈ ಗಿಡವನ್ನು ನಾವು ಮನೆ ಹತ್ರ ಇಟ್ಕೊಂಡ್ರೆ ಈ ಗಿಡದ ವಾಸನೆಗೆ ಸರ್ಪಗಳು ಮನೆ ಹತ್ರ ಸುಳಿಯೋದಿಲ್ಲ ಅಂತ ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ. ಇದು ಒಂದು ಜನಪ್ರಿಯ ಗಿಡಮೂಲಿಕೆ ಆಗಿದ್ದು ಇದು ಮಾತ್ರೆಗಳು, ಕ್ಯಾಪ್ಸೂಲ್ಗಳು ಹಾಗೂ ಪುಡಿಯ ರೂಪದಲ್ಲಿ ಸಹ ಲಭ್ಯ ಇರುತ್ತೆ. ಇದನ್ನು ಭಾರತೀಯ ಹಾವಿನ ಬೇರು ಅಥವಾ ಚಂದ್ರಭಾಗ ಅಥವಾ ಛೋಟಾ ಚಂಡಿಸ್ ಎಂದು ಸಹ ಕರೆಯಲಾಗುತ್ತೆ. ಸರ್ಪಗಂಧದ ಬೇರುಗಳಲ್ಲಿ ರಿಸರ್ಪಿನ್ ಎಂಬ ಆಲ್ಕಲಾಯ್ಡ್ಗಳು ಕಂಡುಬರುತ್ತೆ. ಇದು ಅಧಿಕ ರಕ್ತದೊತ್ತಡಕ್ಕೆ ಪರಿಪೂರ್ಣ ಔಷಧಿಯಾಗಿದೆ. ಇದರ ಹೊರತಾಗಿ ಇನ್ನೂ 26 ಆಲ್ಕಲಾಯ್ಡ್ಗಳು ಇದರಲ್ಲಿ ಕಂಡುಬರುತ್ತೆ. ಸರ್ಪಗಂಧದ ಬೇರುಗಳಿಂದ ತಯಾರಿಸಿದ ಬೂದಿಯು ಪೊಟ್ಯಾಷಿಯಂ ಕಾರ್ಬೋನೇಟ್, ಫಾಸ್ಫೇಟ್, ಸಿಲಿಕೇಟ್, ಕಬ್ಬಿಣ ಮತ್ತು ಮ್ಯಾಂಗನೀಸ್ ಅನ್ನು ಹೊಂದಿರುತ್ತೆ. ನಿದ್ರಾಹೀನತೆಯನ್ನು ನಿವಾರಿಸುತ್ತೆ. ಈ ಸರ್ಪಗಂಧ ನರಮಂಡಲವನ್ನು ಹಿತಗೊಳಿಸುವ ಗುಣದಿಂದಾಗಿ ಇದು ಉತ್ತಮ ನಿದ್ರೆಯನ್ನು ಸಹ ಉಂಟು ಮಾಡುತ್ತೆ. ಇನ್ನು ಮಾನಸಿಕ ಸಮಸ್ಯೆಗಳು, ಹುಚ್ಚುತನ, ಉನ್ಮಾದ ಮತ್ತು ಮಾನಸಿಕ ಉನ್ಮಾದ ಹಾಗೂ ಮಾನಸಿಕ ಆಂದೋಲನದಂತಹ ಸಮಸ್ಯೆಗಳಿಗೆ ಚಿಕಿತ್ಸೆಯನ್ನು ನೀಡಲು ಸರ್ಪಗಂಧವನ್ನು ಬಳಸಲಾಗುತ್ತೆ. ಇನ್ನು ವಿಷ ನಿರೋಧಕ, ಹಾವು, ಚೇಳು ಹಾಗೂ ಇತರ ವಿಷಕಾರಿ ಕೀಟಗಳ ಕಡಿತಕ್ಕೆ ಚಿಕಿತ್ಸೆಯಾಗಿ ಸಹ ಇದನ್ನು ಬಳಸಲಾಗುತ್ತೆ. ಇನ್ನು ಜೀರ್ಣಾಂಗ ವ್ಯವಸ್ಥೆ, ಇದು ಪಿತ್ತವನ್ನು ಹೆಚ್ಚಿಸಿ ಹಸಿವನ್ನು ಹೆಚ್ಚಿಸುತ್ತದೆ ಹಾಗೂ ಕಫದೋಷವನ್ನು ಸಹ ಶಮನಗೊಳಿಸುತ್ತೆ. ಚರ್ಮ ರೋಗಗಳು, ಚರ್ಮದ ಸೋಂಕುಗಳು, ತುರಿಕೆ ಹಾಗೂ ಊತವನ್ನು ಕಡಿಮೆ ಮಾಡುತ್ತೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಸರ್ಪಗಂಧವನ್ನು ಬಳಸೋದ್ರಿಂದ ಅದರಿಂದ ಏನೇನು ಬೆನಿಫಿಟ್ ಸಿಗುತ್ತೆ ಅಂತ. ಸೊ ತಡ ಮಾಡಿಬಿಡಿ, ಸರ್ಪಗಂಧವನ್ನು ಬಳಸೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ ಅಲ್ವಾ. ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನಲ್ನ ನೋಡ್ತಾ ಇರಿ ಫ್ರೆಂಡ್ಸ್. ಮತ್ತೊಂದು ವಿಶೇಷವಾದ ಮಾಹಿತಿ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.